ಹಾಯ್ ಫ್ರೆಂಡ್ಸ್, ಎಲ್ಲಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಿ ಅಲ್ವಾ? ಇದೊಂದು ರಿಕ್ವೆಸ್ಟೆಡ್ ವಿಡಿಯೋ ಅಂತಲೇ ಹೇಳ್ಬೋದು. ಕುಚ್ಚಲಕ್ಕಿ ಕುಕ್ಕರಲ್ಲಿ ಹೇಗೆ ಮಾಡೋದು ಅನ್ನೋದನ್ನ ತೋರಿಸ್ಕೊಡ್ತೀನಿ. ಇದಕ್ಕಿಂತ ಮೊದಲು ಒಂದು ವಿಡಿಯೋ ಮಾಡಿದ್ದೆ ನಾನು. ಅದು ಚೆನ್ನಾಗಿ ವೈರಲ್ ಆಗಿತ್ತು, ಒಳ್ಳೆ ರೀತಿಯಲ್ಲಿ ವೈರಲ್ ಕೂಡ ಆಗಿತ್ತು ಅದು. ಅದರಲ್ಲಿ ಹೇಗೆ ಅಂತ ಹೇಳಿದರೆ, ಸೇರ್ ಲೆಕ್ಕದಲ್ಲಿ ಅಕ್ಕಿನ ಹಾಕಿಬಿಟ್ಟು ನಾನು ಕೈ ಅಳತೆ ಅಂದಾಜಿಗೆ ಇಷ್ಟು ಲೀಟರ್ನ ಕುಕ್ಕರ್ಗೆ ಇಷ್ಟು ನೀರು ಹಾಕಿ ಅನ್ನೋದನ್ನ ತಿಳಿಸಿದ್ದೆ. ತುಂಬ ಜನಕ್ಕೆ ಅದು ಕನ್ಫ್ಯೂಷನ್ ಆಗಿದೆ. ಅದು ಸೇರ್ ಲೆಕ್ಕದಲ್ಲಿ ತೋರಿಸಿದರೆ ಎಷ್ಟು ಗ್ಲಾಸ್ ಅಕ್ಕಿ, ಹಾಗೆ ನೀರು ಕೈ ಅಳತೆ ಅಂದಾಜಿಗೆ ತೋರಿಸಿದರೆ ಅದು ಎಷ್ಟು ಲೀಟರ್, ಎಷ್ಟು ಗ್ಲಾಸ್ ನೀರು ಅಂತ ಅಂದ್ಬಿಟ್ಟು ತುಂಬ ಜನಕ್ಕೆ ಕನ್ಫ್ಯೂಷನ್ ಆಗಿದೆ. ಹಾಗೆ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು, ಗ್ಲಾಸ್ ಲೆಕ್ಕದಲ್ಲಿ ತೋರಿಸಿ ಅಕ್ಕ, ಗ್ಲಾಸ್ ಲೆಕ್ಕದಲ್ಲಿ ತೋರಿಸಿದರೆ ನಮಗೆ ಕರೆಕ್ಟಾಗಿ ಗೊತ್ತಾಗತ್ತೆ ಅಂತ ಅಂದ್ಬಿಟ್ಟು. ಸೊ ಹಾಗಾಗಿ ಅವರಿಗೋಸ್ಕರನೇ ಅಂತ ಅಂದ್ಬಿಟ್ಟು ಈ ವಿಡಿಯೋನ ಮಾಡ್ತಾ ಇದ್ದೀನಿ. ಗ್ಲಾಸ್ ಲೆಕ್ಕದಲ್ಲಿ ತೋರಿಸಿ ಇದೊಂದು ಹೇಗೆ ಬರುತ್ತೆ ಅನ್ನ, ಹೇಗೆ ಮಾಡೋದು, ನೀರೆಷ್ಟು ಬೇಕು, ಅಕ್ಕಿ ಎಷ್ಟು ಬೇಕು ಅನ್ನೋದನ್ನ ತೋರಿಸ್ತಾ ಇದ್ದೀನಿ. ದೊಡ್ಡ ಗ್ಲಾಸ್ ತೊಗೊಂಡಿದ್ದೀನಿ. ಗ್ಲಾಸ್ ನಿಮ್ಮ ಅಂದಾಜಿನ ಪ್ರಕಾರ ತೊಗೊಳ್ಳಿ. ನೀವು ಮನೆಯಲ್ಲಿ ಎಷ್ಟು ದೊಡ್ಡ ಗ್ಲಾಸ್ ತೊಗೋತೀರೋ ಅಷ್ಟು ದೊಡ್ಡ ಗ್ಲಾಸೇ ತೊಗೊಳ್ಳಿ. ಹಾಗೆ 2 ಗ್ಲಾಸ್ ಅಕ್ಕಿ ತೊಗೋತಾ ಇದ್ದೀನಿ. ಸೇರ್ ಲೆಕ್ಕದಲ್ಲಿ ಅರ್ಧ ಸೇರು ಬರುತ್ತೆ. ನಮ್ಮ ಕಡೆ ನಾವು ಗ್ಲಾಸ್ ಲೆಕ್ಕದಲ್ಲಿ ಅಕ್ಕಿ ಹಾಕೋದೇ ಇಲ್ಲ, ನಾವು ಸೇರ್ ಲೆಕ್ಕದಲ್ಲೇ ಅಕ್ಕಿ ಹಾಕೋದು. ಅದು ಸ್ವಲ್ಪ ಆದರೂ ಅಷ್ಟೇ, ಜಾಸ್ತಿ ಆದರೂ ಅಷ್ಟೇ. ಹಾಗಾಗಿ ನಾನು ಸೇರ್ ಲೆಕ್ಕದಲ್ಲಿ ತೋರಿಸಿದ್ದೆ ಲಾಸ್ಟ್ ವೀಡಿಯೋದಲ್ಲಿ. ಬಟ್ ಇವತ್ತು ನಾನು ಮಾತ್ರ ಇದರಲ್ಲೇ ತೋರಿಸ್ತೀನಿ, ಗ್ಲಾಸ್ ಲೆಕ್ಕನೇ ತೋರಿಸ್ತೀನಿ. ಇವಾಗ 2 ಗ್ಲಾಸ್ ಅಕ್ಕಿ ತೊಗೊಂಡಿದ್ದೀನಲ್ವ, ಇದನ್ನು ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ನಾನು ನಮ್ಮದು ಅಂದರೆ ಏನು, ಪ್ಯೂರ್ ಖಜಾರಿ ಅಂತ ಹೇಳ್ತೀವಿ ನಮ್ಮ ತುಳು ಭಾಷೆಯಲ್ಲಿ. ನಾವು ಅದನ್ನೇ ಊಟ ಮಾಡೋದು. ಬೇರೆ ಬ್ರ್ಯಾಂಡ್ ಅಕ್ಕಿ ನಾವು ತರೋದೇ ಇಲ್ಲ ಮನೆಗೆ. ಈ ರೀತಿಯಾದಂತಹ ಅಕ್ಕಿನೇ ತರೋದು ನಾವು. ನಮಗೆ ಸೆಟ್ ಆಗಿದೆ ಇದು. ಅಂದರೆ ಹಿಂದಿನಿಂದ ಕೂಡ ಇದನ್ನೇ ಊಟ ಮಾಡಿ ಅಭ್ಯಾಸ ಆಗಿರೋದ್ರಿಂದ ಸೆಟ್ ಆಗಿದೆ. ಇದನ್ನು ಇವಾಗ 4 ಸಲ ವಾಶ್ ಮಾಡ್ಕೊಂಡಿದ್ದೀನಿ ನಾನು. ಚೆನ್ನಾಗಿ ವಾಶ್ ಮಾಡ್ಕೋಬೇಕು. ವಾಶ್ ಮಾಡಿ ಆದ ನಂತರ ಇವಾಗ ನೋಡಿ 2 ಗ್ಲಾಸ್ ಅಕ್ಕಿಗೆ ಎಷ್ಟು ಗ್ಲಾಸ್ ನೀರು ಹಾಕ್ತಾಯಿದ್ದೀನಿ ಅಂತ ಕರೆಕ್ಟಾಗಿ ತೋರಿಸ್ತಾ ಇದ್ದೀನಿ ನಿಮಗೆ. ಇನ್ನು ನಿಮ್ಮಲ್ಲೊಂದು ಕ್ವಶನ್ ಇರ್ಬೋದು, 2 ಗ್ಲಾಸ್ ಅಕ್ಕಿ ತೊಗೊಂಡ್ರೆ ಎಷ್ಟು ಲೀಟರ್ ಕುಕ್ಕರ್ ಬೇಕಾಗುತ್ತೆ ಅಂತ ಅಂದ್ಬಿಟ್ಟು. ಯೂಶ್ವಲಿ ನಾನು 10 ಲೀಟರ್ ಕುಕ್ಕರಲ್ಲೇ ಜಾಸ್ತಿ ಮಾಡ್ತೀನಿ. ನಿಮಗೆ ಬೇಕಿದ್ದರೆ 7.5 ಲೀಟರ್ನ ಕುಕ್ಕರಲ್ಲಿ ಮಾಡ್ಬೋದು. ಇನ್ನು ಸಣ್ಣ ಗ್ಲಾಸ್ ಅಕ್ಕಿ ತೊಗೋತೀರಿ ಅಂತ ಅಂದರೆ 5 ಲೀಟರ್ ಕುಕ್ಕರಲ್ಲಿ ಕೂಡ ಮಾಡ್ಕೋಬೋದು. ಇವಾಗ ನಾನು ಕರೆಕ್ಟಾಗಿ ನಿಮಗೆ ಇಲ್ಲಿ ತೋರಿಸಿದ್ದೀನಿ. 14 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ಅಂದರೆ ನನ್ನ ಕುಕ್ಕರಲ್ಲಿ ಇಷ್ಟು ನೀರು ಹಾಕಿದ್ರೇ ತುಂಬಾ ಚೆನ್ನಾಗಿ ಅನ್ನ ರೆಡಿ ಆಗೋದು. 2 ಗ್ಲಾಸ್ ಅಕ್ಕಿಗೆ 14 ಗ್ಲಾಸ್ ನೀರು ಹಾಕ್ಕೊಂಡಿದ್ದೀನಿ. ನೀವು 1 ಗ್ಲಾಸ್ ಅಕ್ಕಿ ಹಾಕೋದಿದ್ದರೆ ಒಂದು 7 ಗ್ಲಾಸ್ ನೀರಿಗೆ ಅದನ್ನು ಅಂದಾಜು ಮಾಡಿ ಹಾಕ್ಬೋದು. ತುಂಬ ಜನಕ್ಕೆ ತುಂಬ ರೀತಿಯಾದಂತಹ ಕನ್ಫ್ಯೂಷನ್ಸ್ ಇರುತ್ತೆ ಈ ಕುಕ್ಕರಲ್ಲಿ ಕುಚ್ಚಲಕ್ಕಿ ಅನ್ನ ಮಾಡೋದು ಹೇಗೆ ಅಂತ ಅನ್ನೋದು. ಸಿಟಿನಲ್ಲೆಲ್ಲ ನನಗೆ ತುಂಬ ಕಮೆಂಟ್ಸ್ ಬಂದಿತ್ತು ಆ ವಿಡಿಯೋದಲ್ಲಿ ಕೂಡ. ಸಿಟಿನಲ್ಲಿ ಯಾವ ಥರ ಅಂತ ಹೇಳಿದರೆ, ನಮಗೆ ಎಷ್ಟೋ ವರ್ಷದಿಂದ ನಾವು ಮಾಡ್ತಾ ಇದ್ದೀವಿ, 10 ವರ್ಷದಿಂದ 30 ವರ್ಷದಿಂದ ಅಂತ ಅಂದ್ಬಿಟ್ಟು ತುಂಬ ಕಮೆಂಟ್ಸ್ಗಳು ಬಂದಿತ್ತು. ಸಿಟಿನಲ್ಲಿ ಎಲ್ರಿಗೂ ಕೂಡ ಗೊತ್ತಿರುತ್ತೆ, ಬಟ್ ಹಳ್ಳಿ ಜನರಿಗೆ ಗೊತ್ತಿರಲ್ಲ ಕುಕ್ಕರಲ್ಲಿ ಹೇಗೆ ಮಾಡೋದು ಅಂತೇಳಿ. ಅದಕ್ಕೆ ನಾನು ಆ ವಿಡಿಯೋದಲ್ಲಿ ತುಂಬ ಡಿಟೇಲ್ ಆಗಿ ಹೇಳಿದ್ದೀನಿ. ಬಟ್ ಅದು ಕೆಲವ್ರಿಗೆ ಏನಂತ ಹೇಳಿದರೆ ತುಂಬ ಲಾಂಗ್ ಆಯಿತು ಅಂತ ಹೇಳ್ತಾಯಿದ್ರು. ಹಾಗಾಗಿ ನಾನು ತುಂಬ ಶಾರ್ಟಾಗಿ ನೀಟಾಗಿ ಇದರಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇನ್ನು ಯಾವುದೇ ರೀತಿಯಾದಂಥ ಡೌಟ್ ಇಲ್ಲ ಅಂತ ಅಂದ್ಕೋತೀನಿ. ಹಾಗೆ ಇದನ್ನು ಇವಾಗ 1 ವಿಷಲ್ ತೆಗಿತೀನಿ. ಇನ್ನು ನೀವು ಎಷ್ಟು ಟೈಮ್ ಬೇಕು ಒಂದು ವಿಷಲ್ ಆಗಬೇಕಿದ್ರೆ ಅಂತ ಕೇಳೋದಾದರೆ 20 ಮಿನಿಟ್ಸ್ ಬೇಕಾಗತ್ತೆ. ನಾನು ಯಾವಾಗಲೂ 20 ಮಿನಿಟ್ಸ್ ಆದಾಗ ಒಂದು ವಿಷಲ್ ಆಗುತ್ತೆ, ಆವಾಗ ಗ್ಯಾಸ್ನ ಆಫ್ ಮಾಡ್ಕೋತೀನಿ. ಇವಾಗ ಕುಕ್ಕರ್ ಪೂರ್ತಿಯಾಗಿ ತಣ್ಣಗಾಗಿದೆ, ತೆಗೆದು ತೋರಿಸ್ತಾ ಇದ್ದೀನಿ. ಎಷ್ಟು ಚೆನ್ನಾಗಿ ಬಂದಿದೆ ನೋಡಿ, ಅನ್ನ ಉದುರುದುರಾಗಿ ತುಂಬಾ ಚೆನ್ನಾಗಿ ಬಂದಿದೆ. ಇನ್ನು ಕೆಲವೊಬ್ಬರು ಕೇಳ್ತಾರೆ, ಲೋಳೆ ಥರ ಬರುತ್ತೆ, ಏನು ಮಾಡೋದು ಅಂತ ಅಂದ್ಬಿಟ್ಟು. ಅದು ಕೆಲವೊಂದು ಬ್ರ್ಯಾಂಡ್ ಮೇಲೆ ಇರುತ್ತೆ. ಕೆಲವೊಂದು ಬ್ರ್ಯಾಂಡ್ ಅಕ್ಕಿಗಳು ಹಾಗೇ ಲೋಳೆ ಥರ ಬರುತ್ತೆ ಅಂತ ಅಂದ್ಕೋತೀನಿ. ಬಟ್ ನನಗೆ ಆ ಎಕ್ಸ್ಪೀರಿಯೆನ್ಸ್ ಆಗಿಲ್ಲ. ಯಾಕೆಂತ ಹೇಳಿದರೆ ನಾವು ಇದೇ ಬ್ರ್ಯಾಂಡ್ನ ಯಾವಾಗಲೂ ಊಟ ಮಾಡೋದ್ರಿಂದ ನಾನು ಬೇರೆ ಬ್ರ್ಯಾಂಡ್ ಅಕ್ಕಿನ ತರೋದೇ ಇಲ್ಲ. ಸೊ ಹಾಗಾಗಿ ತುಂಬ ಚೆನ್ನಾಗಿ ಬರೋದ್ರಿಂದ ನಿಮಗೆ ನಾನು ಹೇಳ್ತಾ ಇದ್ದೀನಿ, ಇಷ್ಟು ಚೆನ್ನಾಗಿ ಬರುತ್ತೆ ಕುಕ್ಕರಲ್ಲಿ. ಯಾರಿಗಾದರೂ ಅನ್ನ ಮಾಡೋದಿದ್ರೆ ಯಾವುದೇ ಡೌಟ್ ಬೇಡ, ಈ ಥರ ಮಾಡ್ಬೋದು ಅನ್ನೋದನ್ನ ನಾನು ನಿಮಗೆ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ತುಂಬ ಶಾರ್ಟಾಗಿ ಈ ವಿಡಿಯೋದಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ವಿಡಿಯೋ ಏನಾದರೂ ನಿಮಗೆ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್, ಶೇರ್, ಕಮೆಂಟ್ ಮಾಡಿ. ಏನಾದರೂ ಯೂಸ್ಫುಲ್ ಅಂತ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆಲ್ಲರಿಗೂ ಕೂಡ ಶೇರ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಷ್ಟೋ ತನಕ ಎಲ್ಲರೂ ಆರೋಗ್ಯವಾಗಿರಿ. ಟೇಕ್ ಕೇರ್, ಬಾಯ್.